ಮಕ್ಕಳ ದಿನಾಚರಣೆ ಅಂದರೆ ತಕ್ಷಣ ನೆನಪಿಗೆ ಬರುವುದೇ ಪಂಡಿತ್ ಜವಾಹರಲಾಲ್ ನೆಹರು. बच्चों का भी डेलीगेशन जा सकता है। चाचा जी, आपको लड़के ज्यादा अच्छे लगते हैं कि लड़कियाँ? अभी देखने की बात है, यहाँ ज्यादा लड़कियां हैं कि लड़के। ಹೌದು, ಮುದ್ದಿನ ಮಕ್ಕಳ ಪಾಲಿನ ಪ್ರೀತಿಯ ಚಾಚಾ ನೆಹರು ಜನಿಸಿದ ನವೆಂಬರ್ 14ರಂದು ಭಾರತೀಯರಿಗೆ ಮಕ್ಕಳ ದಿನಾಚರಣೆಯ ಸಂಭ್ರಮ. ಪ್ರತಿಯೊಬ್ಬ ಭಾರತೀಯರು ಇಂದಿಗೂ ಎಂದಿಗೂ ತಿಳಿಯಬೇಕಾದ ಉನ್ನತ ಸಾಧಕ ನೆಹರು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ನೆಹರು. ಭಾರತದ ಮೊದಲ ಪ್ರಧಾನಿ ನೆಹರು. ಅಂದಿಗೂ ಇಂದಿಗೂ ನಿರಂತರ ಸ್ಫೂರ್ತಿಯ ಚಿಲುಮೆ ನೆಹರು. ಹೌದು, 300 ವರ್ಷಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ನಮ್ಮ ದೇಶ ದಾಸ್ಯದಲ್ಲಿ ನರಳಿತು. ಸಂಪತ್ತು ಬರಿದಾಗಿತ್ತು. ಶಾಂತಿ ನೆಮ್ಮದಿಗಳು ನಾಶವಾಗಿತ್ತು. ಪರಕೀಯ ಆಂಗ್ಲರ ಕಪಿಮುಷ್ಟಿಯಲ್ಲಿ ಈ ದೇಶವಾಸಿಗಳು ಗುಲಾಮರಾಗಿ ಬಾಳಬೇಕಾಗಿತ್ತು. ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಿಡಿದೆದ್ದರು, ಯುದ್ಧ ಸಾರಿದರು. ಕ್ರಮೇಣ ದಶಕದಿಂದ ದಶಕಕ್ಕೆ ಸ್ವಾತಂತ್ರ್ಯದ ಜ್ವಾಲೆ ದೇಶಾದ್ಯಂತ ಹರಡಿತು. ಕಾಂಗ್ರೆಸ್ ಸ್ಥಾಪನೆಯಾಯಿತು. ಆಫ್ರಿಕಾದಿಂದ ಮರಳಿದ ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿ ಸತ್ಯಾಗ್ರಹವೆಂಬ ಮಹಾ ಸಂಗ್ರಾಮ ರೂಪಿಸಿದರು. ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು ಬಂದ ತರುಣ, ಶ್ರೀಮಂತ, ಸುಸಂಸ್ಕೃತ ಮನೆತನದ ಮೋತಿಲಾಲ್ ನೆಹರು ದಂಪತಿಗಳ ಒಬ್ಬನೇ ಮಗ ಜವಾಹರಲಾಲ್ ನೆಹರು ದೇಶದಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದರು. ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿಗೆಯನ್ನು ತ್ಯಜಿಸಿ ಕಷ್ಟ ನಷ್ಟಗಳ ಜನಾಂದೋಲನದ ಸತ್ಯಾಗ್ರಹ ಹೋರಾಟಕ್ಕೆ ಗಾಂಧೀಜಿಯ ಜೊತೆಗೂಡಿದರು. ತಮ್ಮ ತಂದೆ ಮೋತಿಲಾಲ್ ನೆಹರೂರವರನ್ನು ಸ್ವಾತಂತ್ರ್ಯ ಚಳುವಳಿಗೆ ಪ್ರವೇಶಿಸುವಂತೆ ಮಾಡಿದರು. ನೆಹರು ಕುಟುಂಬಕ್ಕೆ ಸೇರಿದ್ದ ಆನಂದ ಭವನ ಎಂಬ ಬೃಹತ್ ಬಂಗಲೆ ಸ್ವತಂತ್ರ ಚಳುವಳಿಯ ಕಾರ್ಯಕ್ಕೆ ನೆಹರು ಕುಟುಂಬ ಬಿಟ್ಟುಕೊಟ್ಟಿತು. ನೆಹರು ಪತ್ನಿ ಶ್ರೀಮತಿ ಕಮಲಾ ಪತಿಯ ಹೋರಾಟಕ್ಕೆ ಕೈಜೋಡಿಸಿದರು. ಜವಾಹರಲಾಲ್ ನೆಹರು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿ 8 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದರು. ಜೈಲಿನಲ್ಲಿ ಇದ್ದಾಗಲೂ ಅವರು ದೇಶದ ಕುರಿತೇ ಚಿಂತಿಸಿದರು. ಈ ದೇಶದ ಮಹಾನ್ ಇತಿಹಾಸವನ್ನು ಪರಿಚಯಿಸುವ, ದೇಶದ ಜನರಲ್ಲಿ ಜಾಗೃತಿ ಅಭಿಮಾನ ಮೂಡಿಸುವ ಡಿಸ್ಕವರಿ ಆಫ್ ಇಂಡಿಯಾ ಗ್ರಂಥ ರಚನೆ ಮಾಡಿದರು. 2ನೇ ಮಹಾಯುದ್ಧದ ನಂತರ ಕಡೆಗೂ ಬ್ರಿಟಿಷ್ ಸರ್ಕಾರ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಮಣಿಯಿತು. 1947 ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಜವಾಹರಲಾಲ್ ನೆಹರೂರವರು ಭಾರತದ ಮೊದಲ ಪ್ರಧಾನಿಯಾದರು. ಪ್ರಧಾನಿಯಾದೊಡನೆ ನೆಹರೂರವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕುರಿತಂತೆ ಅದ್ಭುತವಾದ ಆಲೋಚನೆಯನ್ನು ತಮ್ಮ ಭಾಷಣದಲ್ಲಿ ಸಾರಿದರು. Long years ago, we made a tryst with destiny, and now the time comes when we shall redeem our pledge. At the stroke of the midnight hour, when the world sleeps, India will awake to life and freedom. ಜವಾಹರಲಾಲ್ ನೆಹರೂರವರು ಈ ದೇಶದ ಚುಕ್ಕಾಣಿ ಹಿಡಿದಾಗ ಇಡೀ ದೇಶವೇ ಘನಘೋರ ಸಂಕಷ್ಟ ಪರಿಸ್ಥಿತಿ ಎದುರಿಸುತ್ತಿತ್ತು. ದೇಶದ ವಿಭಜನೆಯಿಂದ, ಮಹಾವಲಸೆ, ಹಿಂಸೆ, ಪ್ರತೀಕಾರಗಳಿಂದ ದೇಶ ಹೊತ್ತಿ ಉರಿಯುತ್ತಿತ್ತು. ಬ್ರಿಟಿಷರಿಂದ ಬಡವಾದ ಈ ದೇಶ ಮರುಭೂಮಿಯಂತಾಗಿತ್ತು.
ಅಲ್ಲಿ ಹೊಸ ಹಸಿರನ್ನು ಚಿಗುರಿಸುವ ದೊಡ್ಡ ಸವಾಲು ಪಂಡಿತ್ ನೆಹರೂರವರ ಎದುರಿಗಿತ್ತು. ಬಡತನ, ನಿರುದ್ಯೋಗ, ಅನಕ್ಷರತೆ, ಅನ್ನ, ಆಸರೆಗಳೊಂದಿಗೆ ಈ ದೇಶ ಸ್ವತಂತ್ರವಾಗಿ ಉಸಿರಾಡಬೇಕಿತ್ತು. ಸ್ವಾವಲಂಬನೆ, ಭಾವೈಕ್ಯತೆಗಳ ಮೂಲಕ ತಲೆ ಎತ್ತಿ ನಿಲ್ಲಬೇಕಿತ್ತು. ಇಂತಹ ಮಹತ್ತರ ಸವಾಲನ್ನು ಪಂಡಿತ್ ನೆಹರೂರವರು ಅತ್ಯಂತ ದಿಟ್ಟತನದಿಂದ, ದಕ್ಷತೆಯಿಂದ, ಚತುರತೆಯಿಂದ ಎದುರಿಸಿ ದೇಶವನ್ನು ಮುನ್ನಡೆಸಿದರು. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಬ್ರಿಟಿಷರಿಂದ ಪಾಳು ಮನೆಯಂತಾಗಿದ್ದ ಈ ದೇಶದಲ್ಲಿ ಒಂದು ಗುಂಡು ಸೂಜಿಯನ್ನೂ ಸ್ವತಂತ್ರವಾಗಿ ತಯಾರಿಸುವ ಪರಿಸ್ಥಿತಿ ಇರಲಿಲ್ಲ. ಆದರೆ ನೆಹರೂರವರ ದೂರದೃಷ್ಟಿ, ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆ ಹಂತ ಹಂತವಾಗಿ ಈ ದೇಶವನ್ನು ಸ್ವಾವಲಂಬನೆಯತ್ತ ಬೆಳೆಸತೊಡಗಿತು. ಹಡಗುಗಳ ನಿರ್ಮಾಣ, ವಿಮಾನಗಳ ನಿರ್ಮಾಣ, ಬೃಹತ್ ಯಂತ್ರಗಳ ನಿರ್ಮಾಣ ಇಲ್ಲಿ ಸಾಧ್ಯವಾಗತೊಡಗಿತು. ನಾವೇ ಹೊರದೇಶಕ್ಕೆ ಸಾಮಗ್ರಿಗಳನ್ನು ರಫ್ತು ಮಾಡುವ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದ್ದು ನೆಹರೂರವರ ಅಂದಿನ ಪ್ರಗತಿಪರ ಶ್ರಮದಿಂದ. ರೈತರ ಭೂಮಿಯನ್ನು ಹಸಿರಾಗಿಸಲು ಪಂಡಿತ್ ನೆಹರು ಪಣ ತೊಟ್ಟರು. ಕಾರ್ಮಿಕರ ದುಡಿಮೆಯಿಂದ ದೇಶ ಪ್ರಗತಿ ಸಾಧಿಸಲು ಕೈಗಾರೀಕರಣಕ್ಕೆ ನಾಂದಿ ಹಾಡಿದರು. ದೇವಾಲಯಗಳ ದೇಶದಲ್ಲಿ ನೀರಾವರಿ ಅಣೆಕಟ್ಟುಗಳೆಂಬ ಆಧುನಿಕ ದೇವಾಲಯಗಳನ್ನು ಕಟ್ಟಿ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದರು. ಭಾಕ್ರಾ ನಂಗಲ್, ತುಂಗಭದ್ರಾ ಮುಂತಾದ ಅಣೆಕಟ್ಟುಗಳ ನಿರ್ಮಾಣ ಅವರ ಕಾಲದಲ್ಲಿ ನಡೆಯಿತು. ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾದವು. ಅದರಲ್ಲಿ ಪ್ರಮುಖವಾದವು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಹಾಗೂ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಕಾರ್ಖಾನೆಗಳು ಇಂದಿಗೂ ವಿಶ್ವಕ್ಕೆ ಮಾದರಿಯಾಗಿವೆ. ನೆಹರೂರವರು ರೂಪಿಸಿದ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಸರ್ವಾಂಗೀಣ ಪ್ರಗತಿಗಾಗಿ ಪಂಡಿತ್ ನೆಹರು ಕಂಕಣಬದ್ಧರಾದರು. ದೇಶವನ್ನು ಪ್ರಗತಿ ಪಥದತ್ತ ಮುನ್ನಡೆಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಮಾಡಿದರು. But the greatest difficulty facing the Commonwealth. Thinking of war Yes. and preparing for war. So you. If one wants peace, one must think of peace and prepare for peace instead of thinking constantly of war and preparing for it. Prime Minister, we welcome you here to the shores of this country as a friend, as a great world leader, as one who has, in his own life and times, stood for those basic aspirations which the United States stands for today. Prime Minister, you are most welcome here to this country.
ನೆಹರೂರವರು ಜಪಾನಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಮಹಾಯುದ್ಧದ ಸಂದರ್ಭದಲ್ಲಿ ಅಣುಬಾಂಬಿನಿಂದಾದ ಭೀಕರ ಅನಾಹುತವನ್ನು ಕಂಡು ಮರುಗಿದರು. ಆದ್ದರಿಂದ ಅವರು ಅಣುಶಕ್ತಿಯು ಶಾಂತಿಯುತವಾಗಿ ಅಭಿವೃದ್ಧಿಗೆ ಬಳಕೆಯಾಗಬೇಕೆಂದು ಪ್ರತಿಪಾದನೆ ಮಾಡಿದರು. ಡಾಕ್ಟರ್ ಹೋಮಿ ಬಾಬಾರವರ ನೇತೃತ್ವದಲ್ಲಿ ಬಾಬಾ ಅಣುಶಕ್ತಿ ಕೇಂದ್ರ ಅವರ ಕಾಲದಲ್ಲಿ ಸ್ಥಾಪನೆಯಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಕಳೆಯುವುದರೊಳಗಾಗಿ ನಡೆದ ರಾಷ್ಟ್ರಪಿತನ ಹತ್ಯೆಯಿಂದ ಮಾರ್ಗದರ್ಶಕನನ್ನು ಕಳೆದುಕೊಂಡರು. ದೇಶವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಧೃತಿಗೆಡದೆ ಮುನ್ನಡೆದ ಮಹಾ ಸಾಹಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಅತ್ಯಂತ ಜನಾನುರಾಗಿಯಾಗಿ ವಿಶ್ವದ ಶ್ರೇಷ್ಠ ಜನನಾಯಕರಲ್ಲಿ ಒಬ್ಬರೆನಿಸಿದರು. ವಿದೇಶಗಳೊಂದಿಗೆ ಉತ್ತಮ ಬಾಂಧವ್ಯಕ್ಕೆ ಮುಂದಾಗಿ ದೇಶದ ಪ್ರತಿಷ್ಠೆಯನ್ನು ತಮ್ಮ ನಡೆ ನುಡಿ ವರ್ತನೆಗಳಿಂದ ಮೆರೆಸಿದರು. ಅಭಿವೃದ್ಧಿಶೀಲ ಅಲಿಪ್ತ ದೇಶಗಳ ನಾನ್ ಅಲೈನ್ ಮೂವ್ಮೆಂಟ್ನ ಮುಂಚೂಣಿ ನಾಯಕರೆನಿಸಿದರು. ನೆಹರೂರವರ ನಿಜವಾದ ಶಕ್ತಿ ಎಂದರೆ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿ ಈ ದೇಶದ ಚುಕ್ಕಾಣಿ ಹಿಡಿದು ಅಭಿವೃದ್ಧಿ ಪಥದೆಡೆಗೆ ನಡೆಸಿದ್ದು. ಈ ದೇಶದಲ್ಲಿ ಇಂದಾಗಲಿ ಮುಂದೆ ಆಗಲಿ ಯಾರು ಯಾವುದೇ ಅಭಿವೃದ್ಧಿಯನ್ನು ಸಾಧಿಸಿದರೂ ಅದರ ಅಡಿಪಾಯದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಶ್ರಮ, ಸಾಹಸ, ಚೈತನ್ಯ, ಸ್ಫೂರ್ತಿಯನ್ನು ಕಾಣಬಹುದು. ದೇಶಕ್ಕೆ, ವಿಶ್ವ ಸಮುದಾಯಕ್ಕೆ ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇಂದಿನ ಮಕ್ಕಳೇ ನಾಳಿನ ಸಾಧಕರು ಎನ್ನುವುದು ನಿಜ. ಹಾಗೆಯೇ ಅಂದಿನ ಸಾಧಕ ಪಂಡಿತ್ ನೆಹರು ಎಂದಿಗೂ ಎಲ್ಲರಿಗೂ ಸ್ಫೂರ್ತಿದಾಯಕ ಎನ್ನುವುದು ಸಹ ಅಷ್ಟೇ ನಿಜ. ಅದರಲ್ಲೂ ಎಲ್ಲ ಮಕ್ಕಳ ಪಾಲಿಗೆ ಅವರೆಂದೂ ಪ್ರೀತಿಯ ಚಾಚಾ ನೆಹರು, ಪ್ರಗತಿಪರರ ಪಾಲಿಗೆ ಮಹಾನ್ ಸಾಧಕ ನೆಹರು. ಭಾರತದ ಇಂತಹ ಮಹಾನ್ ನಾಯಕ 17 ವರ್ಷಗಳ ಕಾಲ ಸತತವಾಗಿ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸಿ ಮುಂದಿನ ಪೀಳಿಗೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಧೀಮಂತ ನಾಯಕ, ಮಹಾನ್ ಚೇತನ, ಭಾರತ ರತ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಎಂದೆಂದಿಗೂ ಅಮರ.